500 ವರ್ಷಗಳ ಕನಸು ಸಾಕಾರಕ್ಕೆ ಇನ್ನೊಂದೇ ದಿನ ಬಾಕಿ ಉಳ್ಕೊಂಡಿರೋದು. ನಾಳೆ ಮಧ್ಯಾಹ್ನ 12:05ರಿಂದ 12 ಗಂಟೆ 55 ನಿಮಿಷದ ಒಳಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. 500 ವರ್ಷಗಳ ಸತತ ಹೋರಾಟ, ಕೋಟ್ಯಾಂತರ ಜನರ ಕನಸು ನನಸಾಗೋದಕ್ಕೆ ಇನ್ನೊಂದೇ ದಿನ ಬಾಕಿ ಉಳ್ಕೊಂಡಿರೋದು. ಅಯೋಧ್ಯೆಯಲ್ಲಿ ನಾಳೆ ರಾಮ ಮಂದಿರ ಲೋಕಾರ್ಪಣೆ ಆಗೋದಕ್ಕಿದೆ. ಈಗಾಗಲೇ ಹೇಳಿದಾಗೆ ನಾಳೆ ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ 12 ಗಂಟೆ 55 ನಿಮಿಷದ ಒಳಗೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇದರ ಜೊತೆಗೆ ನಾಳೆ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಡಲಿಕ್ಕಿದ್ದಾರೆ. ಪ್ರತಿಷ್ಠಾಪನೆಯಾದ ಬಳಿಕ ಮಧ್ಯಾಹ್ನ 1 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಇರುತ್ತೆ. ಮಧುವಣ ಗಿತ್ತಿಯಂತೆ ರಾಮ ಜನ್ಮ ಭೂಮಿ ಇದಕ್ಕೋಸ್ಕರ ಸಿಂಗಾರಗೊಂಡಿದೆ. ಲೈಟಿಂಗ್ಸ್ಗಳನ್ನು ಹಾಕಲಾಗಿದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲೆಲ್ಲೂ ಶ್ರೀರಾಮನಾಮನ ಜಪ ಮೊಳಗ್ತಾ ಇದೆ. ಹಬ್ಬದ ವಾತಾವರಣ, ಸಂಭ್ರಮ, ಸಡಗರ. ಅಲ್ಲಿ ಬರುವಂತಹ ಭಕ್ತರನ್ನ ನೋಡಿದ್ರೇ ಗೊತ್ತಾಗುತ್ತೆ. ಇದರ ಜೊತೆಗೆ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ರಾಮ ಭಕ್ತರು ಅಯೋಧ್ಯೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಖುಷಿಗೆ ಪಾರವೇ ಇಲ್ಲ. ರಿಪಬ್ಲಿಕ್ ಕನ್ನಡ ಕೂಡ ಅದರ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಮೆಗಾ ಕವರೇಜ್ ಅನ್ನ ಮಾಡೋದಕ್ಕೆ ನಮ್ಮ ಕಲೀಗ್ಸ್ ಆದಂತಹ ಜಯಪ್ರಕಾಶ್ ಶೆಟ್ಟಿ, ಶ್ರುತಿ ಕಿತ್ತೂರು ಹಾಗೆ ಸ್ಮಿತಾ ರಂಗನಾಥ್ 3 ಜನ ಅಯೋಧ್ಯೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಜೊತೆಗೆ ಅಲ್ಲಿನ ಇತಿಹಾಸ, ವಿಶೇಷತೆ, ಅಲ್ಲಿ ಸಿದ್ಧತೆ ಹೇಗಿದೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಅಂದರೆ ಕನ್ನಡಿಗರಿಗೋಸ್ಕರ ರಿಪಬ್ಲಿಕ್ ಕನ್ನಡದ ಮೂಲಕ ಇಡ್ತಾ ಇದ್ದಾರೆ. ಜೊತೆಗೆ ಭದ್ರತೆ ದೃಷ್ಟಿಯಿಂದಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು, ನೂಕುನುಗ್ಗಲುಂಟಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಾಳೆ ಪ್ರಧಾನಿ ಮೋದಿ ಅವರು ಅಯೋಧ್ಯೆಗೆ ಭೇಟಿಯನ್ನು ಕೊಡಲಿಕ್ಕಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಇದರ ಕಾರ್ಯಕ್ರಮ ಕೂಡ, ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮ ಕೂಡ ಇರುತ್ತೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ 12 ಗಂಟೆ 5 ನಿಮಿಷದಿಂದ 12 ಗಂಟೆ 55 ನಿಮಿಷದ ಒಳಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅದಾದ ಮೇಲೆ ಮಧ್ಯಾಹ್ನ 1 ಗಂಟೆಗೆ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮ ಇದೆ. ಹೀಗಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಇಡೀ ದೇಶ ರಾಮೋತ್ಸವದಲ್ಲಿ ತೇಲ್ತಾ ಇದೆ. ಇನ್ನು ನಾಳೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕೂಡ ಜರುಗಲಿದೆ. ಇದಕ್ಕೆ ಭಾರತೀಯರು ಕೂಡ ಅಣಿಯಾಗ್ತಾ ಇದ್ದಾರೆ. ಆದ್ರೆ ಇಲ್ಲೊಂದು ಜಿಲ್ಲೆಗೂ ರಾಮಾಯಣಕ್ಕೂ ವಿಶೇಷವಾದ ನಂಟಿದೆ. ಅದೇನು ಅನ್ನೋದನ್ನ ತಿಳಿಸ್ತೀವಿ ನೋಡಿ. ಎಲ್ಲೆಲ್ಲೂ ರಾಮ ರಾಮ ರಾಮ, ದೇಶದ ಮೂಲೆ ಮೂಲೆಯಲ್ಲೂ ರಾಮನ ನಾಮ. ರಾಮ ಸ್ಮರಣೆಯೇ ಜನರ ಮನೆಯಲ್ಲೂ ಗುಯ್ಗುಡುತ್ತಿದೆ. ದೇಶದ ಗಲ್ಲಿಯಲ್ಲೂ ದೇಗುಲಗಳನ್ನ ಸ್ವಚ್ಛ ಮಾಡಲಾಗ್ತಿದೆ. ಬೀದರ್ನಲ್ಲಿರುವ ಚಳಕಾಪುರದಲ್ಲಿರುವ ಚಳಕಾದೇವಿ ಸನ್ನಿಧಿಯನ್ನ ಸ್ವಚ್ಛಗೊಳಿಸಲಾಗ್ತಿದೆ. ಅಯೋಧ್ಯೆ ಶ್ರೀರಾಮನಿಗೂ ಬೀದರ್ನ ಚಳಕಾಪುರಕ್ಕೂ ನಂಟಿದೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಯಾಕಂದ್ರೆ ಲಕ್ಷ್ಮಣನಿಗಾಗಿ ಹನುಮಂತ ಸಂಜೀವಿನಿ ಪರ್ವತ ಎತ್ತಿಕೊಂಡು ಬರ್ತಿದ್ದಾಗ ಈ ಗ್ರಾಮದಲ್ಲಿ ಆ ದೊಡ್ಡ ಪರ್ವತದಲ್ಲಿದ್ದ ಒಂದು ತುಂಡು ಬೆಟ್ಟ ಇಲ್ಲಿ ಬಿದ್ದಿತ್ತಂತೆ. ಇನ್ನೊಂದು ವಿಶೇಷ ಅಂದ್ರೆ ಬಿದ್ದ ಆ ಬೆಟ್ಟ ಮಾತ್ರ ಇಂದಿಗೂ ಕೆಂಪು ಬಣ್ಣದಲ್ಲಿದೆ. ಅದೇ ಬೆಟ್ಟದ ತುದಿಯಲ್ಲಿ ಇಂದು ಚಳಕಾದೇವಿ ನೆಲೆಸಿದ್ದಾಳೆ. ಐತಿಹಾಸಿಕವಾಗಿ ಒಂದು ಸ್ಥಳ ಇದೆ, ಹನುಮಾನ್ ದೇವಸ್ಥಾನ. ಪ್ರತಿ ಶನಿವಾರ ನೋಡ್ಬೇಕಾದ್ರೆ ಸುಮಾರು ಸಾವಿರಾರು ಜನರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರಲ್ಲಿ. ಸೊ ಒಂದು ಹಿರಿಯರು ಹೇಳಿರೋ ಪ್ರಕಾರ ಇಲ್ಲಿ ಬೆಟ್ಟದೊಂದು ಅಂಶ, ಸಂಜೀವನಿ ಬೆಟ್ಟದ ಅಂಶ ಬಿದ್ದಿದೆ ಅಂತ. ಇವರು ಅಷ್ಟು ನೋಡ್ಬೋದಲ್ಲಿ ಅದೊಂದೇ ಸ್ವಲ್ಪ ಬೆಟ್ಟ ರೆಡ್ ಒಂದು ಕೆಂಪು ರೀತಿಯಲ್ಲಿ ಅನುಭವಕ್ಕೆ ನೋಡಕ್ಕೆ ಬರ್ತದ. ಸೊ ನಾವು ಅದನ್ನು ನೋಡಿ ತುಂಬ ಒಂದು ಖುಷಿ ಆಯ್ತಲ್ಲಿ. ಅದರ ಸಲುವಾಗಿ ಅಭಿಯಾನದಡಿ ಇಂಥ ಕ್ಷೇತ್ರಗಳು ಸ್ವಚ್ಛತೆ ಮಾಡಿಕೊಂಡು ಮಾಧ್ಯಮದಲ್ಲಿ ಬಂದಿರುವಾಗ ಮತ್ತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಬಂದು ಈ ಸ್ಥಳ ನೋಡ್ಬೇಕಂತ ನಮ್ದೊಂದು ಎಲ್ಲರಲ್ಲಿ ವಿನಂತಿ ಇದೆ. ಇನ್ನು ಬೀದರ್ ಜಿಲ್ಲೆಗೂ ರಾಮ, ಲಕ್ಷ್ಮಣ, ಹನುಮಂತನಿಗೂ ನಂಟಿದೆ ಎಂದು ಇಲ್ಲಿನ ಜನರು ಬಲವಾಗಿ ನಂಬಿಕೊಂಡು ಅದನ್ನ ಪಾಲಿಸಿಕೊಂಡು ಬಂದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅದರಲ್ಲೂ ಸುಮಾರು 500 ವರ್ಷಗಳ ಸತತ ಹೋರಾಟದ ಪರಿಶ್ರಮದಿಂದಾಗಿ ಇದೀಗ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದರ ಮಧ್ಯದಲ್ಲೇ ಕುಂದಾನಗರಿ ಬೆಳಗಾವಿಯಲ್ಲಿ ಥರ್ಮೋಕೋಲ್ನಲ್ಲಿ ಭವ್ಯವಾದಂತಹ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ.
ಕುಂದಾನಗರಿ ಬೆಳಗಾವಿಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರತಿರೂಪದ ಭವ್ಯ ಮಂದಿರವನ್ನು ಕಲಾವಿದರೊಬ್ಬರು ಏನೋ ನಿರ್ಮಾಣ ಮಾಡಿ ಅವಾಗ ಭಕ್ತಿಯನ್ನು ಸಮರ್ಪಿಸುವ ಕೆಲಸವನ್ನು ಮಾಡಿದ್ದಾರೆ. ಸತತ 10 ರಿಂದ 12 ದಿನಗಳ ಪರಿಶ್ರಮ, ಥರ್ಮಾಕೋಲ್ನಲ್ಲಿ ಕಂಗೊಳಿಸುತ್ತಿರುವ ರಾಮ ಮಂದಿರದ ಪ್ರತಿರೂಪ, ಕಲಾವಿದನ ಕುಂಚದಲ್ಲಿ ಅರಳಿದ ರಘುರಾಮನ ಭವ್ಯ ದೇವಸ್ಥಾನ, ಪ್ರತಿಯೊಬ್ಬರನ್ನ ಮನಸೂರೆಗೊಳಿಸುತ್ತಿರುವ ಕಲಾಕೃತಿ. ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಜಸ್ಟ್ 2 ದಿನಗಳಷ್ಟೇ ಬಾಕಿ. ಕರುನಾಡಿನಲ್ಲೂ ಸಂಭ್ರಮ ಸಡಗರ ಮನೆ ಮಾಡಿದೆ. ಬೆಳಗಾವಿಯ ಶ್ರೀನಗರ ವಂಟಮೂರಿ ಕಾಲೋನಿ ಕಲಾವಿದ ಮಲ್ಲಿಕಾರ್ಜುನ ಎಸ್ ಧೂಲಿ ಅವರ ಕಲಾಕುಂಚದಲ್ಲಿ ಭವ್ಯ ಮಂದಿರದ ಪ್ರತಿರೂಪ ಮೂಡಿ ಬಂದಿದೆ. ಇದನ್ನು ಒಂದು 10 ರಿಂದ 12 ದಿವಸ ಕಾಲಾವಧಿಯಲ್ಲಿ ಇದನ್ನು ರಾಮ ಮಂದಿರನ ಕಂಪ್ಲೀಟ್ ಮಾಡಿದ್ದೇನೆ ಸರ್. ಆಮೇಲೆ ಇದಕ್ಕೆ ಅಲ್ಲಿ ಹೆಂಗೆ ನಮ್ಮ ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡತ್ತಾರ ಅದೇ ರೀತಿ ಇದನ್ನು ನೆಟ್ ಒಳಗೆ ಸರ್ಚ್ ಮಾಡಿ ಇದನ್ನು ಹೆಂಗೈತಿ ಅದೇ ಮೆಜರ್ಮೆಂಟ್ಲಿ ಇದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಮಾಡುವಂಥ ಪ್ರಯತ್ನವನ್ನು ಭಾಳ ಒಂದು 10 ರಿಂದ 12 ದಿವಸ ಹಗಲಿ ರಾತ್ರಿ ಕೂಡಿ ಮುಗಿಸಿದ್ದೇನೆ. ಥರ್ಮಾಕೋಲ್ನಲ್ಲಿ ರಚಿಸಲಾಗಿರುವ ಈ ಕಲಾಕೃತಿಯು 12.05 ಅಡಿ ಉದ್ದ, 8 ಅಡಿ ಅಗಲ, ಅಯೋಧ್ಯೆ ಶ್ರೀರಾಮ ಮಂದಿರ ಹೋಲುವಂತೆ ಪ್ರವೇಶ ದ್ವಾರ, ಗರ್ಭಗುಡಿ, 50ಕ್ಕೂ ಹೆಚ್ಚು ಕಂಬಗಳು, ಗೋಪುರಗಳು, 3 ಮಹಡಿಗಳನ್ನು ಹೊಂದಿವೆ. ಒಟ್ನಲ್ಲಿ ಕಲಾವಿದನ ಕುಂಚದಲ್ಲಿ ಅರಳಿರುವ ಕಲಾಕೃತಿ ನೋಡುಗರನ್ನ ಆಕರ್ಷಿಸುತ್ತಿರೋದಂತೂ ನಿಜ. ತಮ್ಮ ಮಕ್ಕಳ ಜೊತೆಗೂಡಿಸಿ ರಾಮಚಂದ್ರನ ಮೂರ್ತಿಯನ್ನು ರೆಡಿ ಮಾಡಿ ಇಡೀ ಬೆಳಗಾವಿ ನಗರಕ್ಕೇನು ಭಕ್ತಿಯನ್ನು ಸಮರ್ಪಿಸುವ ಕೆಲಸವನ್ನು ಕಲಾವಿದರು ಮಾಡಿದ್ದಾರೆ. ಅವರ ಕಲಾವಿದಕ್ಕೆ ಇಲ್ಲಿನ ಜನ ಕೂಡ ಏನು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಪ್ರಮುಖವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸಾಕಷ್ಟು ಜನ ಬಂದು ಸೆಲ್ಫಿಯನ್ನು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಹೋಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಇಡೀ ದೇಶದಲ್ಲಿ ನಾಮಸ್ಮರಣೆ ಜೋರಾಗಿದೆ. ಇನ್ನು ಗೋಕರ್ಣದಲ್ಲೂ ಕೂಡ ರಾಮ ಮಂದಿರ ಉದ್ಘಾಟನೆ ಸುಸೂತ್ರವಾಗಿ ನಡೆಯಲೆಂದು ಹೋಮ ಹವನವನ್ನ ಕೂಡ ಮಾಡಲಾಗ್ತಾ ಇದೆ. ಆ ಕುರಿತ ಸ್ಟೋರಿ ನಿಮ್ಮ ಮುಂದೆ. ಎಲ್ಲೆಲ್ಲೂ ರಾಮ ರಾಮ ರಾಮ, ಶ್ರೀರಾಮಚಂದ್ರನದೇ ಜಪತಪ. ಹೌದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಇನ್ನು ಒಂದೇ ದಿನ ಮಾತ್ರ ಬಾಕಿ. 500 ವರ್ಷಗಳ ಕನಸು ನನಸಾಗಲು ಕೌಂಟ್ ಡೌನ್ ಶುರುವಾಗಿದೆ. ಈ ಐತಿಹಾಸಿಕ ಕ್ಷಣ ಕಣ್ತುಂಬಿಕೊಳ್ಳಲು ಇಡೀ ದೇಶವೇ ಕಾತರದಿಂದ ಕಾಯುತ್ತಿದೆ. ಈ ಹಿನ್ನೆಲೆ ಇಂದು ಗೋಕರ್ಣದಲ್ಲಿ ಪೂಜೆ ನೆರವೇರಿಸಲಾಯಿತು. ಗೋಕರ್ಣದ ರಾಮತೀರ್ಥ ಕ್ಷೇತ್ರದಲ್ಲಿ ಋಗ್ ಸಂಹಿತ ಮಹಾಯಾಗ ನಡೆಸಲಾಯಿತು. ಜನವರಿ 17ರಂದೇ ಯಾಗ ನಡೀತಾ ಇದ್ದು ಜನವರಿ 22ರವರೆಗೆ ನಡೆಯುತ್ತಿದೆ. ಋಗ್ವೇದ ಸಂಹಿತ ಯಾಗ, ರಾಮತಾರಕ ಹೋಮ, ಚತುರ್ವೇದ ಪಾರಾಯಣ, ಶಿಖರ ಸ್ಥಾಪನೆ ಕಾರ್ಯಕ್ರಮ ನಡೆಸಲಾಯಿತು. 25ಕ್ಕೂ ವೈದಿಕರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ದೇವಾಲಯದ ಆವರಣದಲ್ಲಿ ಜನವರಿ 22ರಂದು ಸಂಜೆ ಸಾಗರದಾರತಿ ನಡೆಸಲು ಸಿದ್ಧತೆ ಮಾಡಲಾಗ್ತಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಲಿದ್ದಾರೆ.